ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಈ ಪ್ರಾಣಿಗಳು ಮನೆ ಮುಂದೆ ಬಂದರೆ ಅದೃಷ್ಟವೇ ಮನೆಗೆ ಬಂದಂತೆ. ಕೆಲವೊಂದು ಪ್ರಾಣಿಗಳು ನಮ್ಮ ಮನೆ ಮುಂದೆ ಕಾಣಿಸಿಕೊಳ್ಳುವುದು ಕೇವಲ ಎದಚಿಕ್ವಲ್ಲ, ಅದು ದೇವರ ಸೂಚನೆ, ಪೂರ್ವಜರ ಸಂದೇಶ ಅಥವಾ ಭವಿಷ್ಯದ ಸೂಚಕ. ಶಾಸ್ತ್ರಗಳು ಇದನ್ನ ತಿಳಿಸುತ್ತವೆ. ನಾವು ದಿನನಿತ್ಯ ಇಂತಹ ಘಟನೆಗಳನ್ನು ಗಮನಿಸದೆ ನಿರ್ಲಕ್ಷಿಸುತ್ತೇವೆ. ಆದರೆ ಈ ಸೂಚನೆಗಳನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗುತ್ತವೆ. ಮನೆ ಮುಂದೆ ಈ ಪ್ರಾಣಿಗಳು ಬಂದರೆ ಅದೃಷ್ಟವೇ ಬಂದಂತೆ ಭಾವಿಸಬೇಕಾದ ಈ ಪ್ರಾಣಿಗಳು ಅವು ಏನನ್ನು ಸೂಚಿಸುತ್ತವೆ, ಅವು ಬಂದಾಗ ಏನು ಮಾಡಬೇಕು, ಏನು ಮಾಡಬಾರದು ಎಲ್ಲವನ್ನು ವಿವರವಾಗಿ ತಿಳಿಯೋಣ. ಮೊದಲನೆಯದಾಗಿ ಹಸು. ಮನೆ ಮುಂದೆ ಹಸು ಬಂದರೆ ಅದು ಮಹಾ ಶುಭ ಸಂಕೇತ. ಶಾಸ್ತ್ರಗಳ ಪ್ರಕಾರ ಹಸು ಕಾಮಧೇನು, ಲಕ್ಷ್ಮೀದೇವಿಯ ವಾಸಸ್ಥಾನ, ಎಲ್ಲ ದೇವತೆಗಳ ನೆಲೆ. ಹಸು ಮನೆ ಮುಂದೆ ನಿಲ್ಲುವುದು ಅಥವಾ ಒಳಗೆ ಬರುವುದು ಸೂಚಿಸುವುದು ಧನಲಾಭ, ಮನೆಯಲ್ಲಿ ಶಾಂತಿ, ಪೂರ್ವ ಜನ್ಮ ಪುಣ್ಯದ ಫಲ. ಹಸು ಬಂದಾಗ ಏನು ಮಾಡಬೇಕು ಎಂದರೆ, ಹಸುವಿಗೆ ನೀರು, ಹುಲ್ಲು ಅಥವಾ ಆಹಾರ ನೀಡಿದರೆ ಲಕ್ಷ್ಮೀ ಕೃಪೆ ನಿಮ್ಮ ಮೇಲೆ ಹೆಚ್ಚಾಗುತ್ತದೆ. ಎರಡನೆಯದು ಗೂಬೆ. ರಾತ್ರಿ ಹೊತ್ತು ಗೂಬೆ ಕಾಣಿಸುವುದು ಮಾಮೂಲಿ, ಆದರೆ ಹಗಲಿನ ಹೊತ್ತಿನಲ್ಲಿ ಗೂಬೆ ಕಾಣಿಸಿದರೆ ತುಂಬ ಶುಭವಾದ ಸಂಕೇತವಾಗಿದೆ. ಇದು ಸೂಚಿಸುವುದು ಮಹಾಲಕ್ಷ್ಮಿಯ ಕೃಪೆ ಇರುತ್ತದೆ, ಎಲ್ಲ ಕೆಲಸಗಳಲ್ಲೂ ಜಯ ಸಿಗುತ್ತದೆ, ಆರ್ಥಿಕ ಅಭಿವೃದ್ಧಿಯನ್ನು ಹೊಂದುತ್ತೀರಿ. ಹಾಗೆಯೇ ನೆಕ್ಸ್ಟು ಇವು ಸೂಚನೆಗಳನ್ನು ತಿಳಿಸುತ್ತೆ. ಹಾಗೆ ಅದು ಮೂರನೆಯದು ನಾಯಿ. ನಾಯಿ ಮನೆ ಮುಂದೆ ಬಂದು ಮಲಗಿದರೆ ಅದನ್ನು ಅಶುಭ ಎಂದು ಭಾವಿಸಬೇಡಿ. ನಾಯಿ ಶನಿಗ್ರಹದ ಸಂಕೇತ, ಯಮಧರ್ಮನ ವಾಹನ. ಇದು ಸೂಚಿಸುವುದು ಅಪಾಯಗಳಿಂದ ರಕ್ಷಣೆ, ಕೆಟ್ಟ ದೃಷ್ಟಿ ದೂರ ಆಗುತ್ತದೆ, ಶನಿ ದೋಷ ಶಮನ ಆಗುತ್ತದೆ. ಶನಿವಾರ ನಾಯಿಗೆ ಆಹಾರ ನೀಡಿದರೆ ದೊಡ್ಡ ಸಮಸ್ಯೆಗಳು ದೂರವಾಗುತ್ತವೆ. ಹಾಗೆ ನಾಲ್ಕನೇದು ಆನೆ. ಆನೆ ಮನೆ ಮುಂದೆ ಕಾಣಿಸುವುದು ಅಪರೂಪ, ಆದರೆ ಕಂಡರೆ ಅದು ಗಣೇಶನ ಕೃಪೆ. ಆನೆ ಸೂಚಿಸುವುದು ದೊಡ್ಡ ಅಡೆತಡೆಗಳ ನಿವಾರಣೆ, ಕೆಲಸಗಳಲ್ಲಿ ಯಶಸ್ಸು, ರಾಜಯೋಗ. ಬೆಳಿಗ್ಗೆ ಆನೆ ಕಂಡರೆ ಅದೃಷ್ಟ ದ್ವಿಗುಣವಾಗುತ್ತದೆ. ಹಾಗೆಯೇ ಐದನೇದು ಬೆಕ್ಕು. ಬೆಕ್ಕು ಮನೆ ಮುಂದೆ ಬಂದು ಹಾಲು ಕುಡಿದರೆ ಸಾಮಾನ್ಯವಾಗಿ ಬೆಕ್ಕನ್ನು ಅಶುಭ ಎಂದು ಭಾವಿಸಲಾಗುತ್ತದೆ, ಆದರೆ ಮನೆ ಮುಂದೆ ಬಂದು ಹಾಲು ಕುಡಿಯುವ ಬೆಕ್ಕು ಶುಭ ಸಂಕೇತವಾಗಿದೆ. ಇದು ಸೂಚಿಸುವುದು ನಕಾರಾತ್ಮಕ ಶಕ್ತಿ ಹೊರಹೋಗುತ್ತದೆ, ಗುಪ್ತ ಶತ್ರುಗಳಿಂದ ರಕ್ಷಣೆ, ಆರ್ಥಿಕ ಸ್ಥಿರತೆ. ಬೆಕ್ಕನ್ನು ಹಿಂಸೆ ಮಾಡಬಾರದು. ಆರನೇದು ಹಾವು. ಹಾನಿ ಮಾಡದೆ ಕಾಣಿಸಿದರೆ, ಅಂದರೆ ಹಾವು ಕಚ್ಚದಲೆ ಕಾಣಿಸಿದರೆ, ಹಾವು ಭಯ ಹುಟ್ಟಿಸಿದರೂ ಹಾನಿ ಮಾಡದೆ ಮನೆ ಬಳಿ ಕಾಣಿಸಿದರೆ ಅದು ನಾಗದೇವರ ಕೃಪೆ ಆಗಿರುತ್ತದೆ. ಇದು ಸೂಚಿಸುವುದು ಭೂಮಿ ಅಥವಾ ಆಸ್ತಿ ಯೋಗ, ಪೂರ್ವಜರ ಆಶೀರ್ವಾದ, ಗುಪ್ತ ಶಕ್ತಿ ಜಾಗೃತಿ. ಹಾವನ್ನು ಕೊಲ್ಲುವುದು ಮಹಾ ಪಾಪ. ಏಳನೇದು ಕಾಗೆ.
ಕಾಗೆ ಮನೆ ಮುಂದೆ ಬಂದು ಕೂಗಿದರೆ ಅದು ಪಿತೃಗಳ ಸಂದೇಶವಾಗಿರುತ್ತದೆ. ಕಾಗೆ ಸೂಚಿಸುವುದು ಅತಿಥಿಗಳ ಆಗಮನ, ಪಿತೃದೋಷ ಸೂಚನೆ, ದಾನ ಧರ್ಮ ಅಗತ್ಯ. ಕಾಗೆಗೆ ಅನ್ನ ನೀಡಿದರೆ ಪಿತೃ ಶಾಂತಿ ಲಭಿಸುತ್ತದೆ. 8ನೇದು ಗಿಳಿ. ಹಸಿರು ಗಿಳಿ ಮನೆ ಮುಂದೆ ಕಾಣಿಸಿದರೆ ಅದನ್ನು ಅತ್ಯಂತ ಶುಭ ಎಂದು ಹೇಳಲಾಗುತ್ತದೆ. ಗಿಳಿ ಸೂಚಿಸುವುದು ಏನೆಂದರೆ ಪ್ರೀತಿ ಮತ್ತು ವಿವಾಹ ಯೋಗ, ಶುಭ ಸುದ್ದಿ, ಸರಸ್ವತಿ ದೇವಿಯ ಕೃಪೆ. ವಿದ್ಯಾರ್ಥಿಗಳಿಗೆ ಇದು ವಿಶೇಷ ಶುಭವಾಗಿರುವಂತಹದ್ದು. 9ನೇದು ಗುಬ್ಬಚ್ಚಿ. ಗುಬ್ಬಚ್ಚಿಗಳು ಮನೆ ಮುಂದೆ ಗೂಡು ಕಟ್ಟಿದರೆ ಅದು ಮಹಾ ಪುಣ್ಯದ ಫಲ. ಇದು ಸೂಚಿಸುವುದು ಮನೆಯಲ್ಲಿ ಶಾಂತಿ, ಮಕ್ಕಳ ಭವಿಷ್ಯ ಉಜ್ವಲ, ನೈಸರ್ಗಿಕ ಧನಾಗಮನ. ಗುಬ್ಬಚ್ಚಿಗಳನ್ನು ಓಡಿಸುವುದು ದೋಷಕಾರಕವಾಗಿರುತ್ತದೆ. ಹಾಗೆ 10ನೇದು ಕೋತಿ. ಕೋತಿ ಮನೆ ಮುಂದೆ ಬಂದು ಆಹಾರ ಕೇಳಿದರೆ ಅದು ಹನುಮಂತನ ಕೃಪೆ. ಇದು ಸೂಚಿಸುವುದು ಶತ್ರು ಭಯ ನಿವಾರಣೆ, ಧೈರ್ಯ ಮತ್ತು ಶಕ್ತಿ, ಸಾಲದ ಸಮಸ್ಯೆ ಪರಿಹಾರ. ಕೋತಿಗೆ ಹಣ್ಣು ನೀಡಿದರೆ ಮಹಾ ಪುಣ್ಯ. 11ನೇದು ಕರು. ಮನೆ ಮುಂದೆ ಕರು ಕಾಣಿಸುವುದು ಅಪರೂಪದ ಮಹಾ ಶುಭಯೋಗ. ಇದು ಸೂಚಿಸುವುದು ಹೊಸ ಆರಂಭ, ಸಂತಾನ ಭಾಗ್ಯ, ಲಕ್ಷ್ಮೀ ಪ್ರವೇಶ. ಕರು ಕಂಡ ದಿನ ಶುಭ ಕಾರ್ಯ ಆರಂಭಿಸಿದರೆ ಯಶಸ್ಸು ಖಚಿತ. ಈ ಪ್ರಾಣಿಗಳು ನಮ್ಮ ಜೀವನಕ್ಕೆ ದೈವಿಕ ಸಂದೇಶಗಳನ್ನು ತರುವಂತಹ ಸಂದೇಶವಾಹಕರು ಆಗಿರುತ್ತಾರೆ. ಹಿಂಸೆ ಮಾಡಬೇಡಿ, ಓಡಿಸಬೇಡಿ, ಆಹಾರ ಮತ್ತು ನೀರು ನೀಡಿ. ಹಾಗಾದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ, ಶಾಂತಿ, ಸಮೃದ್ಧಿ ಸ್ವತಃ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು.